ಇವತ್ತಿನ ನಮ್ಮದು ಮೇನ್ ಉದ್ದೇಶ ಏನಿತ್ತು ಅಂತಂದರೆ 12th ಸ್ಟ್ಯಾಂಡರ್ಡ್ ಪರೀಕ್ಷಾ ಮುಗಿದ ನಂತರ ಜನರಲಿ ಹುಡುಗರಲ್ಲಿ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಭಾಳ ಜಾಸ್ತಿ ಇರುತ್ತೆ. ಯಾವ್ದು ಕರಿಯರ್ ಚೂಸ್ ಮಾಡಬೇಕು ಅಂದರೆ ಇಲ್ಲ ಮಮ್ಮಿ ನನ್ನ ಫ್ರೆಂಡ್ ಇದು ಹೇಳಿದ್ದಾನೆ ಅದು ಭಾಳ ಚಲೋ ಇದೆ, ಇಲ್ಲ ನಮ್ಮ ಬಾಜುದವ್ರು ಹೇಳಿದ್ದಾರೆ ಅದು ಭಾಳ ಚಲೋ ಇದೆ ಅಂತ ಆ ಬೇಸಿಸ್ ಮೇಲೆ ಮೆಜಾರಿಟಿ ಆಫ್ ದ ಡಿಸಿಷನ್ಸ್ ಹ್ಯಾಪನ್. ಜನರಲಿ ಕರಿಯರ್ ಸೆಲೆಕ್ಷನ್ ಮಾಡೋ ಸಲುವಾಗಿ ಭಾಳಷ್ಟು ಚಲೋ ಆಪ್ಷನ್ಸ್ಗಳು ಇದ್ದಾವೆ. ಆ ಆಪ್ಷನ್ಸ್ಗಳು ಪೇರೆಂಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ. ಸೊ ಅದು ಅದೇ ನಾವು ಅಂದರೆ ಅದ್ರ ಮೇಲೆ ವಿಚಾರ ಮಾಡಿ ಇದು ಒಂದು ಕರಿಯರ್ ಎಕ್ಸ್ಪೋ ಅಂತ ಇಟ್ಟಿವಿ. ಈ ಎಕ್ಸ್ಪೋನಲ್ಲಿ ಆಲ್ ಓವರ್ ಇಂಡಿಯಾನಲ್ಲಿ ಎಷ್ಟು ಫೀಲ್ಡ್ಸ್ ಇದ್ದಾವೆ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಎಷ್ಟು ಸ್ಪೆಷಲೈಸೇಷನ್ಸ್ ಇರುತ್ತೆ ಅದರದ್ದೆಲ್ಲ ಬಹಳ ಸ್ಟಡಿ ಮಾಡಿ ಒಂದು ಡಿಟೇಲ್ವಾಗಿ ಒಂದು ಲಿಸ್ಟ್ ಔಟ್ ಮಾಡಿಟ್ಟಿವಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪ್ರೊಫೆಷನ್ನಲ್ಲಿ ಮುಂದೆ ಸ್ಪೆಷಲೈಸೇಷನ್ಸ್ ಏನೇನು ಇರುತ್ತೆ ಅದರದ್ದು ಕೂಡ ನಾವು ಒಂದು ಲಿಸ್ಟ್ ಮಾಡಿದ್ದೇವೆ. ಮತ್ತು ಆ ಸ್ಪೆಷಲೈಸೇಷನ್ನಲ್ಲಿ ನಿಮಗೆ ಯಾವ ಸೆಕ್ಟರ್ನಲ್ಲಿ ಜಾಬ್ ಸಿಗುತ್ತೆ ಮತ್ತು ಯಾವ ಸೆಗ್ಮೆಂಟ್ಸಲ್ಲಿ ಕಂಪ್ನಿಗಳು ನಿಮಗೆ ಅಬ್ಸಾರ್ಬ್ ಮಾಡುತ್ತಾರೆ ಮತ್ತು ನಿಮ್ಮದು ವೇರಿಯಸ್ ಏಜ್ ಲೆವೆಲ್ಸ್ 0 to 5, 5 to 10 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಂತರ ನಿಮಗೆ ಏನು ಸ್ಯಾಲ್ರಿ ರೇಂಜಸ್ ಸಿಗುತ್ತೆ ಮತ್ತು ನಿಮ್ಮದು ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಆ ಪ್ರೊಫೆಷನ್ನಲ್ಲಿ ಏನೇನು ಅಪರ್ಚುನಿಟೀಸ್ ಇರುತ್ತೆ ಈ ಬಗ್ಗೆ ನಾವು ಎಲ್ಲ ಡಿಟೇಲ್ವಾಗಿ ಒಂದು ಇದು ಎಕ್ಸಿಬಿಷನನ್ನು ಇಟ್ಕೊಂಡಿದ್ದೀವಿ. ಸೊ ಇದರೊಳಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಬೇರೆ ಸೆಕ್ಷನ್ಸು ಸಪ್ರೇಟ್ ಸ್ಟಾಲ್ಸ್ ಮಾಡಿ ಪ್ರತಿಯೊಂದು ಸ್ಟಾಲಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಬೇಕಾಗಿತ್ತಂಥ ಎಲ್ಲ ಡಿಗ್ರೀಸು, ಪಾಸಿಬಲ್ ಡಿಗ್ರೀಸು ಮತ್ತು ಡಿಗ್ರಿನಲ್ಲಿ ಸ್ಪೆಷಲೈಸೇಷನ್ಸು ಮತ್ತು ಅವಕ್ಕೆ ಪಡೆಯೋ ಸಲುವಾಗಿ ಯಾವುದು ಪರೀಕ್ಷೆಗಳನ್ನು ಬರೀಬೇಕು ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಫಾರ್ ಸಮ್ ರಿಯಲಿ ಗುಡ್ ಆಪರ್ಚುನಿಟೀಸ್ ಅದರದ್ದು ಕೂಡ ನಾವು ಒಂದು ಲಿಸ್ಟ್ ಮಾಡಿ ಈ ಒಂದು ಎಕ್ಸ್ಪೋವನ್ನು ಮಾಡ್ತಾಯಿದ್ದೀವಿ. ಇದ್ರದ್ದು ಎಲ್ಲರಿಗಿಂತ ಬೆಸ್ಟ್ ಅಡ್ವಾಂಟೇಜ್ ಏನು ಅಂತಂದರೆ ಒಂದೇ ಛತ್ತದಲ್ಲಿ ಎಲ್ಲ ಪಾಸಿಬಲ್ ಆಪ್ಷನ್ಸ್ ತಮಗೆ ಗೊತ್ತಾಗುತ್ತೆ. ಈಗ ಜನರಲಿ ಏನಾಗುತ್ತೆ 90% ಆಫ್ ದ ಮೈಂಡ್ಸೆಟ್ ಇಫ್ ಯು ಆಸ್ಕ್ ಇಟ್ ಈಸ್ ಓನ್ಲಿ ಇದರ್ ಅನ್ ಇಂಜಿನಿಯರ್ ಆರ್ ಅ ಡಾಕ್ಟರ್ ಫಾರ್ ಎಕ್ಸಾಂಪಲ್, ಆರ್ ದ ನೆಕ್ಸ್ಟ್ ಆಪ್ಷನ್ ಇಸ್ ಕಾಮರ್ಸ್. ಈಗ BCom ತೊಗೊಂಡಿವಪ್ಪ ಅಂತಂದರೆ ಓನ್ಲಿ ಪೀಪಲ್ ಲುಕ್ ಅಟ್ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಪ್ರೊಫೆಷನ್. ಬಟ್ ಈಗ ನಮ್ಮ ಹತ್ರ ನಾವು ಅದರೊಳಗೆ 12 ಸ್ಪೆಷಲೈಸೇಷನ್ಸ್ ತೆಗೆದಿಟ್ಟಿವಿ. ಈ 12 ಸ್ಪೆಷಲೈಸೇಷನ್ನಲ್ಲಿ ಪ್ರತಿಯೊಂದು ಸ್ಪೆಷಲೈಸೇಷನ್ದು ಏನು ಇದೆ ಅದರದ್ದು ಬೆನಿಫಿಟ್ಸ್ ಏನು ಮತ್ತು ಅವು 12ಕ್ಕೆ ಯಾರ್ಯಾರು ಯೂಸ್ ಮಾಡ್ತಾರೆ, ಯಾವ ಕಂಪ್ನಿಗಳು ಯೂಸ್ ಮಾಡ್ತವೆ, ಈ ಎಲ್ಲ ವಸ್ತುಗಳನ್ನು ಬಹಳ ಡಿಟೇಲವಾಗಿ ಚಲೋ ಡಿಸ್ಪ್ಲೇ ಮಾಡಿ ಇದರ ಸಲುವಾಗಿ ನಮ್ಮ ಸ್ಟೂಡೆಂಟ್ಸನ್ನು ಈ ಪ್ರತಿಯೊಂದು ಫೀಲ್ಡಿಗೆ ಒಂದೊಂದು ಟೀಮ್ ತಯಾರು ಮಾಡಿ ಅವ್ರು ಆ ಪ್ರೊಫೆಷನ್ ಬಗ್ಗೆ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮ್ಮ ಎಲ್ಲರ ಕಡೆಯಿಂದ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ತಮ್ಮ ನ್ಯೂಸ್ ಪೇಪರ್ಸಲ್ಲಿ ತಮ್ಮ ಮೀಡಿಯಾದಲ್ಲಿ ನಮ್ಮ ಗುಲ್ಬರ್ಗ ಜನತೆಗೆ ಆಹ್ವಾನಿಸಬೇಕು, ನೀವು ಬಂದು ಇದು ಒಂದು ಚಲೋ ಒಂದು ಆಪರ್ಚುನಿಟಿ ಇದೆ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಕರಿಯರ್ ಆಪ್ಷನ್ಸ್. ಸೊ ಅದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಸರ್. ಇನ್ ಸೆಕ್ಷನ್ ವೈಸ್ ನಾವು ಒಂದೊಂದು ಪ್ರಿಂಟೌಟ್ಸ್ ಮಾಡ್ತಾಯಿದ್ದೀವಿ. ಯಾರಿಗೆ ಫಾರ್ ಎಕ್ಸಾಂಪಲ್ ಇಫ್ ಸಂಬಡಿ ಇಸ್ ಇಂಟ್ರೆಸ್ಟೆಡ್ ಇನ್ ಕಾಮರ್ಸ್, ಆ ಕಾಮರ್ಸ್ ಸಲುವಾಗಿ ಏನು ಬೇಕು ಅವ್ರಿಗೆ ಅದ್ರದ್ದು ಪ್ಯಾಂಪ್ಲೆಟ್ ಕೊಡ್ತಾಯಿದ್ದೀವಿ. ಈಗ ಸೈನ್ಸ್ ಬಗ್ಗೆ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಅದು ಕೊಡ್ತಾಯಿದ್ವಿ. ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಬೋತ್ ದೇ ಕ್ಯಾನ್ ಟೇಕ್ ಒನ್. ಸೊ ಸೆಕ್ಷನ್ ವೈಸ್ ಒಂದೊಂದು ಇದು ಮಾಡ್ತಾಯಿದ್ದೀವಿ ಸರ್. ಈಗ ನಾವು ಏನು ಮಾಡೀವಿ ಸರ್, ಪ್ರೊಫೆಷನ್ದು ನಾವು ಸ್ಟಡಿ ಮಾಡಿ ಅದರೊಳಗಡೆ ಏನೇನು ಇರುತ್ತೆ ಅದು ನಾವು ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ. ಸೊ ಫರ್ದರ್ ಯಾರಿಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ವಿ ವಿಲ್ ಕನೆಕ್ಟ್ ಸರ್, ವಿ ವಿಲ್ ಹೆಲ್ಪ್ ದೆಮ್ ಟು ಕನೆಕ್ಟ್. ನಮ್ಮ ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಮತ್ತು ಸ್ಟೂಡೆಂಟ್ಸ್ ಅವ್ರು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ ಸರ್, ಇಫ್ ಯು ಲುಕ್ ಆಟ್ ಎ ಜನರಲ್ ಮೈಂಡ್ಸೆಟ್, ಎಕ್ಸಾಮ್ ರಿಸಲ್ಟ್ಸ್ ಬಂದ ತಕ್ಷಣ ಫಸ್ಟು IIT ಮತ್ತು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಇವು ಮೂರರದ್ದು ಪ್ರಯಾರಿಟಿ ಆಗಿಬಿಡುತ್ತೆ ಸರ್. ಇದು ಮುಗಿದ ನಂತರ ಓಕೆ ದೇರ್ ಈಸ್ ಅ ಲಾಟ್ ಆಫ್ ಪೀಪಲ್ ಹೂ ಆರ್ ನಾಟ್ ಗೋಯಿಂಗ್ ಫಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್. ಅವ್ರ ಸಲುವಾಗೂ ಏನು ಇರಬೇಕು ಅಂತ ಆ ಆಪ್ಷನ್ಸು ಇದರೊಳಗೆ ಜಾಸ್ತಿ ಸಿಗುತ್ತೆ. ಸೊ ಹಿಯರ್ ವಿ ಆಲ್ಸೋ ಹ್ಯಾವ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಆಲ್ಸೋ. ಮತ್ತು ಇದರೊಳಗೆ ಬ್ಯೂಟಿಫುಲ್ ಪಾರ್ಟ್ ಈಸ್ ಯಾರು ಈವನ್ ದೇ ಹ್ಯಾವ್ ಟೇಕನ್ ಇಂಜಿನಿಯರಿಂಗ್ ಆಲ್ಸೋ ಅದರೊಳಗೆ ಮುಂದೆ ನಿಮಗೆ ಏನು ಸ್ಪೆಷಲೈಸೇಷನ್ ಮಾಡಬಹುದು ಆ ಮಾಹಿತಿಯನ್ನು ಇಲ್ಲಿ ಸಿಗುತ್ತೆ ಸರ್. ಸೊ ದ್ಯಾಟ್ ಈಸ್ ಹೆಲ್ಪ್ಫುಲ್ ಫಾರ್ ಮೆಡಿಕಲ್ ಆಲ್ಸೋ. ನಾವು ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್ ಸರ್. ನಾವು ಫಾರ್ ಮೆಡಿಕಲ್ ಜನರಲಿ ವಿ ಹ್ಯಾವ್ ಓನ್ಲಿ ಅನ್ ಐಡಿಯಾ ದಟ್ ದೇ ಕ್ಯಾನ್ ಬಿಕಮ್ ಅ ಡಾಕ್ಟರ್, ಬಟ್ ದೇರ್ ಆರ್ ಅಬೌಟ್ 9 ಡಿಫ್ರೆಂಟ್ ವರ್ಕ್ ಪ್ರೊಫೈಲ್ಸ್ ದಟ್ ಅ ಡಾಕ್ಟರ್ ಕ್ಯಾನ್ ಡೂ. ಮೆಡಿಕಲ್ ಲೀಗಲ್ ಸ್ಪೆಷಲೈಸೇಷನ್ ಇದೆ, ಮೆಡಿಕಲ್ ಜರ್ನಲಿಸಮ್ ಇದೆ, ಮೆಡಿಕಲ್ ಟೂರಿಸಮ್ ಇದೆ. ಸೊ ದೆರ್ ಆರ್ ಸೋ ಮೆನಿ ಡಿಫ್ರೆಂಟ್ ಪಾರ್ಟ್ಸ್ ಓನ್ಲಿ ಇನ್ ಒನ್ ಮೆಡಿಸಿನ್ ಆ್ಯಸ್ ಅ ಪ್ರೊಫೆಷನ್. ಸೊ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಇದು ಒಂದು ಸುವರ್ಣ ಅವಕಾಶ ಸರ್. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ, ದೆರ್ ಆರ್ ನೋ ಚಾರ್ಜಸ್. ಇಟ್ ಈಸ್ ಪ್ಯೂರ್ಲಿ ಫಾರ್ ಎಂಪವರಿಂಗ್ ಪೇರೆಂಟ್ಸ್ ಟು ಚೂಸ್ ರೈಟ್ ಕರಿಯರ್. Each stall one course. Suppose one commerce and finance. One course is only business and management. One is veterinary sciences and other paramedical. One stall is purely for engineering, technical education. One is medical and paramedical. Bare agriculture and this one, arts and law. ಹಿಂಗೆ ಬೇರೆ ಬೇರೆ ಸ್ಟಾಲ್ಸ್ನಾಗ ಇಟ್ಟು
ಸೊ ಪೀಪಲ್ ಯಾರು ಏನು ಚಾಯ್ಸ್ ಇದೆ ಅದ್ರ ಪ್ರಕಾರ ಅವ್ರು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್ ಕೂಡಿ ಒಂದು ಇಟ್ಟಿವಿ ಸರ್, ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಒಂದು, ವೆಟರ್ನರಿ ಅಗ್ರಿಕಲ್ಚರ್ ಒಂದು, ಈ ಥರ ಸರ್. ಸೊ ಮೋರ್ ದ್ಯಾನ್ 12 ಆಗುತ್ತೆ, ಬಟ್ ಫಿಸಿಕಲ್ ಸ್ಟಾಲ್ಸ್ ವಿಲ್ ಬಿ 12 ಸ್ಟಾಲ್ಸ್. ಅದರೊಳಗೆ 3 ಲೆವೆಲ್ ಇನ್ಫಾರ್ಮೇಷನ್ ನಾವು ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾಹಿತಿನೂ ನಾವು ಕೊಡ್ತೀವಿ. ಇಫ್ ದರ್ ಇಸ್ ಸಮ್ ಅಡಿಷನಲ್ ಇನ್ಫಾರ್ಮೇಷನ್ ವಿ ಆರ್ ಪ್ರೊವೈಡಿಂಗ್, ಇಫ್ ಇಟ್ ಇಸ್ ನಾಟ್ ದೇರ್ ವಿ ಆರ್ ಕಲೆಕ್ಟಿಂಗ್ ಆ್ಯಂಡ್ ವಿಲ್ ಟ್ರೈ ಟು ಹೆಲ್ಪ್ ದಮ್ ಔಟ್ ಸರ್. ಈಗ ಇದರೊಳಗಡೆ ನಾವು ಹುಡುಗರಿಗೆ ಸ್ವಲ್ಪ ಗೈಡ್ನು ಮಾಡ್ತಾ ಇದ್ದೀವಿ ಸರ್. ಈಗ ಹೆಂಗಿರುತ್ತೆ ಕರಿಯರ್ ಚೂಸ್ ಮಾಡೋ ಸಲುವಾಗಿ ದೆರ್ ಆರ್ ಮೇಜರ್ಲಿ 3 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಒನ್ ಈಸ್ ಯುವರ್ ಇಂಟ್ರೆಸ್ಟ್, ಯುವರ್ ಕೇಪಬಿಲಿಟಿ ಆ್ಯಂಡ್ ಯುವರ್ ಎಬಿಲಿಟಿ ಅಂದರೆ ಮತ್ತು ಆ್ಯಂಡ್ ಯುವರ್ ಸರೌಂಡಿಂಗ್ಸ್. ಈಗ ಜನರಲಿ ಏನಾಗುತ್ತೆ, ದೆರ್ ಇಸ್ ಅ ಮೇಜರ್ ಕನ್ಫ್ಯೂಷನ್ ಇನ್ ದ ಚಿಲ್ಡ್ರನ್ ಅಬೌಟ್ ಪ್ರೊಫೆಷನ್ ಆ್ಯಂಡ್ ಹಾಬಿ. ಈಗ ಫಾರ್ ಎಕ್ಸಾಂಪಲ್ ಫೋಟೋಗ್ರಫಿ ಯಾರಿಗಾದರೂ ಭಾಳ ಚಲೋ ಅನಿಸುತ್ತಾ ಇರುತ್ತೆ, ಬಟ್ ಫೋಟೋಗ್ರಫಿ ವೆನ್ ಯು ಲುಕ್ ಇಟ್ ಆ್ಯಸ್ ಅ ಪ್ರೊಫೆಷನ್ ಆ್ಯಂಡ್ ಆ್ಯಸ್ ಅ ಹಾಬಿ ಭಾಳ ಡಿಫ್ರೆನ್ಸ್ ಇರುತ್ತೆ. ಸೊ ಸೊ ದಿಸ್ ಈಸ್ ಅ ಪ್ಲೇಸ್ ವೇರ್ ಚಿಲ್ಡ್ರನ್ ಕ್ಯಾನ್ ಎಕ್ಸ್ಪ್ಲೋರ್, ಓಕೆ ವಾಟ್ ಈಸ್ ದ ಫ್ಯೂಚರ್ ಇನ್ ಫೋಟೋಗ್ರಫಿ ಆರ್ ವಾಟ್ ಈಸ್ ದ ಫ್ಯೂಚರ್. ಈಗ ನಾನು ಹಾಬಿನ ತೊಗೋಬೇಕು ಏನು ಪ್ರೊಫೆಷನ್ ಅಂತ ತೊಗೊಳ್ಬೇಕು. ಸೊ ಇದು ಒಂದು ಎಕ್ಸಾಂಪಲ್ ಆಯಿತು. ಈಗ ಸೇಮ್ ವೇ ದೆರ್ ಆರ್ ಸಮ್ ಮೆಡಿಕಲ್ ಟೆಸ್ಟ್ಸ್ ಆಲ್ಸೋ, ಇಟ್ ಈಸ್ ಕಾಲ್ಡ್ DMIT ಟೆಸ್ಟ್ ಅಂತ. ಸೊ ವಿ ಕ್ಯಾನ್ ಅಡ್ವೈಸ್. ಸೊ ವಿ ಹ್ಯಾವ್ ಕಮ್ ಅಪ್ ವಿತ್ ಒನ್ ಫಾರ್ಮ್ ವೇರ್ children who are really interested to explore their own abilities, we will guide them. These are the tests you take, it will help you to understand scientifically what is good for you. So that is then up to them. If they want to pursue further, they can further. So we are here to guide them, everybody. Medical only 12,000 ಹುಡುಗರು ಹೋಗ್ತಾರೆ. ಈಗ ಎಷ್ಟೋ ಕೋರ್ಸಸ್ ಇದ್ದಾವೆ, ಅದರೊಳಗಡೆ ಯು ಕ್ಯಾನ್ ಗೆಟ್ ಇನ್ ಟು ಅ ಮೆಡಿಕಲ್ ಫೀಲ್ಡ್. ಈಗ BSc ಆಪ್ಟೋಮೆಟ್ರಿ ಇದೆ, ಸೊ ಯು ಕ್ಯಾನ್ ಬಿಕಮ್ ಎನ್ ಆಪ್ಟೋಮೆಟ್ರಿಸ್ಟ್. BSc ಕಾರ್ಡಿಯಾಕ್ ಅಸಿಸ್ಟೆಂಟ್ ಅಂತ ಇದ್ದಾರೆ, ಸೊ ದೇ ಕ್ಯಾನ್ ಹೆಲ್ಪ್ ಇನ್ ಟು ವರ್ಕಿಂಗ್ ಇನ್ ದಿ ಹಾರ್ಟ್ ಪೇಷಂಟ್ಸು. ಸೊ ದಟ್ ಈಸ್ ಅ ಸ್ಪೆಷಲೈಸ್ಡ್ ಡಿಗ್ರಿ. ಸೊ ದೇ ಅಸಿಸ್ಟ್ ದ ಡಾಕ್ಟರ್ ಓನ್ಲಿ. ಲೀಗಲಿ ದೇ ಕ್ಯಾನಾಟ್ ಆಪರೇಟ್, ಬಟ್ ದೇ ಕ್ಯಾನ್ ಡೂ ಎವ್ರಿಥಿಂಗ್ ವಿತ್ ದ ಡಾಕ್ಟರ್. ಸೊ ಓಕೆ ಡಾಕ್ಟರ್ ಅಂತರೂ ಆಗಲಿಲ್ಲಪ್ಪ, ಅಟ್ಲೀಸ್ಟ್ ನಾವು ಡಾಕ್ಟರ್ ಜೊತೆಯಲ್ಲೇ ಇರ್ತೀವಿ ಅಂತ, ಇದು ಒಂದು ಕರಿಯರ್ ಆಪರ್ಚುನಿಟಿ ಇದೆ ಸರ್. ಸೊ ಪೀಪಲ್ ಆರ್ ನಾಟ್ ಅವೇರ್ ಅಬೌಟ್ ಆಲ್ ದೀಸ್ ಪಾರ್ಟ್ಸ್. BCA बैचलर ऑफ कंप्यूटर एप्लीकेशन है अपने डिग्री कॉलेज में. BCA, BCom, BBA एंड लॉजिस्टिक्स. BBA and BSc. BBA एंड विद अलॉन्ग विद लॉजिस्टिक्स एंड BSc. BSc में 9 सब्जेक्ट्स हैं हमारे पास. हाँ, इसी साल से शुरू हो गया. BSc में सभी है, माइक्रोबायोलॉजी है, जूलॉजी, बॉटनी, मैथ्स, फिजिक्स, केमिस्ट्री, आर्टिफिशियल इंटेलिजेंस, स्टैटिस्टिक्स, डेटा साइंस, डेटा साइंस, ऐसा 9 स्ट्रीम्स है. In degree colleges, sir, there are lot of changes have made as per new education policy. Many confusions are there in the children, sir. Correct. What courses, how many years we have to do, 3 years we have to do or 4 years we have to do, what are the credit systems, which kind of credits we have to take, what kind of subjects I have to opt. So in degree, so there are too many options, sir. Now, as per new education policy, so Gulbarga University, we are affiliated to Gulbarga University, sir. SRN Mehta Degree College is affiliated to Gulbarga University. We have so 9 PhD scholars in our degree college, sir. 9 PhD scholars. These people are going to guide. Already they have good exposure. Already they are awarded. So these people are guiding the children. So what is the career options best? Which option will be best for their future? Because student, as per, for example, if they return the medical entrance, only 12,000 or 13,000 students are getting the seats. Rest all, every year 1 lakh children are writing the exam, sir. And even engineering prospective also same. In engineering, who have capable, they are going for the payment seats and all these matters. Remaining, what is the other career options? So if they know, they can explore well. So our intention is in Gulbarga, so this is the first time we are going to educate the students what kind of career options are available after the intermediate education, PU education. So after PU, huge difference is there, sir. And even after graduation also, post graduation, what kind of courses can take? What are the career options? KV जा सकते हैं, PG set they can go, or what will be the best future? Even what kind of entrance exams are there to master in that? Even medical रहने दो sir, even engineering रहने दो, architecture रहने दो, fashion designing रहने दो, sports as a career लेने दो, law लेने दो, fine arts लेने दो. These all the stalls we have installed here, sir. If child is interested in one profession, for example, child मेरे को
एरोनॉटिकल इंजीनियरिंग अच्छा लगता है बोलते हैं सर। एरोनॉटिकल इंजीनियरिंग में क्या लेना, सब्जेक्ट्स क्या रहते हैं, वो स्पेशलाइजेशन क्या मिलता है, 4 इयर्स क्रेडिट सिस्टम में क्या क्या मिलता है, और डिग्री होने के बाद व्हाट आर द एंट्रेंस ऑप्शंस, व्हाट आर द एंट्रेंस एग्जामिनेशंस। सर करियर गाइडेंस में हमारा पर्पस क्या है, चाइल्ड को कंप्लीट इन्फॉर्मेशन मिलना। सो उनको आईएएस जाना बोले तो आईएएस कौन सा सब्जेक्ट पढ़ा है तो अच्छा होता है। सो दिस इज अ वी हैव गिवन अ मल्टी डिसिप्लिनरी करिकुलम, multidisciplinary stalls are there in all the streams. If they want to go for sports as a career, so हमारा पास स्पोर्ट्स भी रखा है सर, Stall we have kept. एक स्टॉल करवाया सर। हमारा पास वो आर्ट्स में इंटरेस्ट है, जर्नलिज्म में इंटरेस्ट है। जर्नलिज्म लेना बोले तो सभी को एक वीडियो जर्नलिज्म कैसा है, प्रिंट मीडिया कैसा है, ऐसा डिफरेंसेस है सर। वो भी एक सेपरेट मास जर्नलिज्म बोल के एक काउंटर रखा है सर। उधर कैसा क्वालिफिकेशन रहना है एक जर्नलिस्ट को, व्हाट आर द कोर्सेस आर देयर, विच कॉलेजेस विल बी प्रिफर्डेबल, व्हाट आर द एंट्रेंस एग्जाम, इतना माइन्यूटली माइक्रो लेवल तक हम ट्रेनिंग दे रहा है सर। सभी गुलबर्गा पीपल को हम एक सर्विस के लिए ये प्रोग्राम बनाया सर। 2 दिन वी कॉर्डियली इनवाइट फॉर आवर मेहता करियर